ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆದರೆ ಈ ಸೆಕೆ ಅಲ್ವಾ, ಬಿಸಿಲು ಜಾಸ್ತಿ, ಅದೊಂದು ಸಮಸ್ಯೆ. ಸೊ ಈ ಬಿಸಿಲಿಗೆ ನಾವೇನು ಮಾಡೋಕ್ಕೂ ಆಗಲ್ಲ. ಆದರೆ ನಮ್ಮ ಆರೋಗ್ಯವನ್ನು ನಾವು ಹೈಡ್ರೇಟ್ ಮಾಡ್ಕೊಂಡು ಕಾಪಾಡ್ಕೋಬೋದು. ಒಂದೇ ರೀತಿ ನೀರು ಕುಡಿಯೋಕ್ಕೂ ಬೇಜಾರು, ಒಂದೇ ರೀತಿ ಜ್ಯೂಸ್ ಕುಡಿಯೋಕ್ಕೂ ಬೇಜಾರು. ಹಾಗೆ ಅಂತ ಎಳ್ನೀರಾದರೂ ಎಷ್ಟು ಕುಡಿತೀರಾ? ಅದನ್ನೂ ಬೇಜಾರು. ಹಾಗಾದರೆ ವೆರೈಟಿಯಾಗಿ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಒಂದು ಯಮ್ಮಿ ಆಗಿರುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಂಬಂದಿದ್ದೆ. ಸೊ ಇದು ಮ್ಯಾಂಗೋ ಸೀಸನ್ ಅಲ್ವಾ, ಹಣ್ಣು ತುಂಬ ವೆರೈಟೀಸಲ್ಲಿ ಸಿಗುತ್ತೆ. ಅದರಲ್ಲಿ ಸ್ವೀಟಾಗಿರೋ ಹಣ್ಣು ಆರಿಸ್ಕೊಂಡು ತುಂಬ ಟೇಸ್ಟಿಯಾಗಿರೋ ಮ್ಯಾಂಗೋ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ತುಂಬ ಈಸಿ, ತುಂಬ ಟೇಸ್ಟಿ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಮನೇಲೇ ಮಾಡ್ಕೊಂಡು ಕುಡಿದ್ವಿ ಅನ್ನೋ ಸಮಾಧಾನ ಕೂಡ. ಅಂಗಡಿಯಲ್ಲಿ ಕಾಸ್ಟ್ಲಿನೂ ಇದೆ ಅಲ್ವಾ, ಸುಮಾರು 100-150 ರೂಪಾಯಿ ಒಂದು ಗ್ಲಾಸ್ ಇರ್ಬೋದು ಅಂದ್ಕೊತೀನಿ. ಬಟ್ ಒಂದು 3-4 ಮಾವಿನ ಹಣ್ಣಿದ್ರೆ ಆರಾಮಾಗಿ ಒಂದು 4-5 ಜನ ಕುಡಿಬೋದು. ಇಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ನ ಮನೇಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋದಾದರೆ ನೀವೇನು ಮಾಡಬೇಕು, ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ. ಬನ್ನಿ ಹಾಗಾದರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕನ್ನಡ ವ್ಲಾಗ್ಸ್. ನನಗಂತೂ ಹಣ್ಣು ತರಬೇಕಾದ್ರೆ ಆ್ಯಕ್ಚುಲಾಗಿ ಸ್ವೀಟ್ ಯಾವುದಿರುತ್ತೆ, ಹುಳಿ ಯಾವುದಿರುತ್ತೆ ಅಂತ ಗೊತ್ತಾಗಲ್ಲ. ಅಂಗಡಿಯಲ್ಲೇ ಕೇಳಿಬಿಟ್ಟು ಅದು ಸ್ವಲ್ಪ ರೆಗ್ಯುಲರಾಗಿ ತೊಗೊಳ್ಳೋಂಥವ್ರ ಹತ್ರ ಹೋದರೆ ಸ್ವಲ್ಪ ಸ್ವೀಟಾಗಿರೋವಂಥದ್ದನ್ನ ನೋಡಿ ಕೊಡ್ತಾರೆ. ಅಂತ ಮಾಗಿರುವಂಥ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನ ತಂದಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನಿಲ್ಲಿ ಯೂಸ್ ಮಾಡಿರೋದು ಜಸ್ಟ್ ಒಂದೇ ಒಂದು ಮಾವಿನ ಹಣ್ಣು. ನಾನು ಕುಡ್ದಿದ್ದು, ನಮ್ಮ ಮನೇಲಿ ಅವತ್ತು ನಾವು ಕುಡ್ದಿದ್ದು 3 ಜನ ಫುಲ್ ಗ್ಲಾಸ್ ಮಾವಿನ ಜ್ಯೂಸನ್ನ ಕುಡಿದಿದ್ವಿ. ಏನೇನೆಲ್ಲ ಹಾಕಿದ್ದೆ ಇದಕ್ಕೆ, ಎಷ್ಟು ಟೇಸ್ಟಿಯಾಗಿತ್ತು, ಟೇಸ್ಟಿಯಾಗಿ ಆಗಲಿಕ್ಕೆ ಏನೇನೆಲ್ಲ ಹಾಕಬೇಕು, ಇದನ್ನು ನಾನು ಇವತ್ತು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಮನೇಲಿ ಎಲ್ಲರೂ ಮಾಡೇ ಮಾಡ್ತಾರಲ್ವ. ಸೊ ಇಲ್ಲಿ 1 ಕಪ್ ನಾನು ಮಾವಿನ ಹಣ್ಣು, 1 ಕಪ್ ಹಾಲು, ಐಸ್ ಕ್ಯೂಬ್ಸು, 2 ಕಪ್ 5 ರೂಪಾಯಿ ಕಪ್ ಐಸ್ ಕ್ರೀಮು, ಮತ್ತು ಸಕ್ಕರೆ, ಹಾಗೆ ಮಿಲ್ಕ್ ಮೇಡ್ ಈಗ ಚಿಕ್ಕ ಪ್ಯಾಕಲ್ಲಿ ಬಿಟ್ಟಿರೋದು, ಜಸ್ಟ್ 89 ರೂಪೀಸ್ ಪ್ಯಾಕ್ ಇದು ಅಷ್ಟೇ. ಸೊ ಅದನ್ನು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲಾಂದರೆ ಒಂದು 10 ರೂಪಾಯಿ ಹಾಲಿನ ಪುಡಿ ಹಾಕಿದ್ರೆ ಸಖತ್ತಾಗಿ ಬರುತ್ತೆ. ಸೊ ನಾನು ಇಲ್ಲಿ ಮಾವಿನ ಪಲ್ಪ್ನ 2 ಬೌಲಲ್ಲಿ ತೊಗೊಂಡಿದ್ದೆ. ಯಾಕೆ ಅಂತ ತೋರಿಸ್ತೀನಿ. ಇದು ಮಾವಿನ ಹಣ್ಣನ್ನ ಕ್ಲೀನಾಗಿ ಕಟ್ ಮಾಡಿ ಪೀಸಸ್ ನಾನು ಏನು ಮಾಡಿಟ್ಕೊಂಡಿದ್ದೆ ಅದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗೊಟ್ಟೆ, ವಾಟೆ ಏನಂತೀರಲ್ವ, ಅದರಲ್ಲಿ ಬರುವಂಥ ತಿಳಿಲನ್ನ ನಾನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದಕ್ಕೆ ಶುಗರ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಹಣ್ಣು ತುಂಬ ಸ್ವೀಟ್ ಇದ್ದರೆ ಶುಗರ್ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ. 1 ಲೋಟ ಹಾಲನ್ನ ಹಾಕಿದ್ದೀನಿ. ಇನ್ ಕೇಸ್ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಹಾಲು ಕಡಿಮೆ ಇತ್ತು ಅಂದರೆ ಖಂಡಿತ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ. ಇದು ಜಸ್ಟ್ 5 ರೂಪೀಸ್ ಐಸ್ ಕ್ರೀಮ್ ಬರುತ್ತಲ್ವ, ಕಪ್ ಐಸ್ ಕ್ರೀಮ್, ಅದನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಸ್ ಇದ್ದರೆ ಎಸ್ ಡೆಫಿನೆಟ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡಿ. ಆದಷ್ಟು ವೆನಿಲಾ ಫ್ಲೇವರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಅವತ್ತು ಸಿಕ್ಕಿದ್ದು ಪೈನಾಪಲ್ ಫ್ಲೇವರು, ಸೊ ನಾನು ಅದನ್ನೇ ಹಾಕಿದ್ದೀನಿ. ಅದು ಕೂಡ ತುಂಬ ಟೇಸ್ಟಿಯಾಗೇ ಬಂದಿತ್ತು. ಸೊ ನಾನು ಏನು ನೋಡಿದ್ರಿ ಹೇಳಿ, ಮಾವಿನ ಹಣ್ಣು, ಹಾಲು, ಸಕ್ಕರೆ ಮತ್ತು ಇಲ್ಲಿ ಐಸ್ ಕ್ರೀಮ್. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಮೇಡ್ ಅದೇನು ಕ್ರೀಮ್ ಸಿಗುತ್ತಲ್ಲ ಅದನ್ನು ಹಾಕಿದ್ದೀನಿ. ಸೊ ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಂದಿನಿಯಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಪಾರ್ಲರಲ್ಲಿ ಒಂದು ಮಿಲ್ಕ್ ಪೌಡರ್ ಪ್ಯಾಕೆಟ್ ಕೊಡ್ತಾರೆ. ಸೊ ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇದ್ರ ಮೇಲೆ ತಣ್ಣಗಿರಲಿ ಸಮ್ಮರ್ ಅಂತ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ಜಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬನ್ನಿ. ಫೈನ್ ಪೇಸ್ಟ್ ಆಗಬೇಕು. ಇಷ್ಟ ಆದರೆ ಆಯಿತು, ರೆಡಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ರೋಸ್ ಸಿರಪ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇದು ಕೂಡ ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಸೊ ನೀವು ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸಿ ಮಾಡಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆನೂ ಹಾಕ್ಬೋದು. ಈವನ್ ರೋಸ್ ಸಿರಪ್ ಬೇಡ ಅಂದರೆ ನೀವು ಚಾಕ್ಲೇಟ್ ಸಿರಪ್ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ರೋಸ್ ಸಿರಪ್ನ ಹಾಕಿದ್ಮೇಲೆ ನಾನು ಏನು ಮಾಡಿದ್ದೀನಿ, ಮಿಕ್ಸಿ ಮಾಡಿದಂತಹ ಮ್ಯಾಂಗೋ ಮಿಲ್ಕ್ ಶೇಕ್ನ ನಾನು ಇದಕ್ಕೆ ಹಾಕಿದ್ದೀನಿ. ಇಷ್ಟೇ. ಇದಾದಮೇಲೆ ನಾನು ಚಿಕ್ಕದಾಗಿ ನಾನು ಆಗಲೇ ಏನು ಹೇಳ್ಕೊಂಡಿದ್ದೆ, ಹೆಚ್ಚಿಟ್ಕೊಂಡಿದ್ದೆ ಗೊಪ್ಪದಲ್ಲಿ ಮೇಲ್ಗಡೆ ಬಂದಂತಹ ತಿಳಿಲ್ನ ಅಂತ ಹೇಳಿದ್ನಲ್ವ, ಸೊ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಬಾಟಮಲ್ಲಿ ಕೂಡ ಸ್ವಲ್ಪ ಹಾಕೋಬೋದು. ಅದಾದಮೇಲೆ ನಿಮಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್, ಟ್ಯೂಟಿ ಫ್ರೂಟಿ, ಅಥವಾ ನಿಮ್ಮ ಹತ್ರ ಏನಾದರೂ ಸ್ಪ್ರಿಂಕಲ್ಸ್ ಇದ್ದರೆ, ಯಾರೇ ಚಾಕ್ಲೇಟ್ ಸ್ಪ್ರಿಂಕಲ್ಸ್ ಬರುತ್ತಲ್ವ, ಅದೇನಾದರೂ ಇದ್ದರೆ ಹಾಕ್ಕೊಳ್ಳಿ.
ಬೇಕು ಅಂದರೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟ ಆದರೆ ತುಂಬ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಐ ಹೋಪ್ ತುಂಬ ಈಸಿ ಅನ್ನಿಸ್ತಲ್ವಾ? ಟ್ರೈ ಮಾಡ್ತೀರಾ ಹಾಗಾದರೆ? ಎಲ್ಲ ಮನೇಲಿರುವಂಥ ಐಟಮೇ. ಮಿಲ್ಕ್ ಮೇಡ್ ಮಾತ್ರ ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಮೇಲೊಂದು ಚೆರಿನ ಇಟ್ಟು ನಾನು ಸರ್ವ್ ಮಾಡಿದ್ರೆ ಎಕ್ಸಲೆಂಟ್ ಆಗಿರುತ್ತೆ ಮಾತ್ರ. ಟೇಸ್ಟ್ ವೈಸ್ ಸೂಪರ್. ಮತ್ತೆ ಸಿಗ್ತೀನಿ ಹಾಗಾದರೆ, ವೇಟ್ ಮಾಡ್ತಾಯಿರಿ. ಬಾಯ್.